ಇಂದಿನ ದಿವಸ ಸಂಸ್ಕಾರ ಸಂಸ್ಕೃತಿಯಲ್ಲಿ ವಿಶೇಷವಾಗಿ ಪುಣ್ಯ ನದಿಗಳ ಸ್ನಾನ. ಅದರಲ್ಲೂ ಕಾವೇರಿ ನದಿ ನಮಗೆ ಹತ್ತಿರದಲ್ಲಿರುವವಳು. ಕೆಲವರಿಗೆ ನೇತ್ರಾವತಿ ಹತ್ತಿರದಲ್ಲಿದೆ, ಕೆಲವರಿಗೆ ಶರಾವತಿ ಹತ್ತಿರದಲ್ಲಿದ್ದಾಳೆ, ಕೆಲವರಿಗೆ ವರದಾ ಹತ್ತಿರದಲ್ಲಿದ್ದಾಳೆ, ಕೆಲವರಿಗೆ ಶಾಲ್ಮಲಿ ನದಿ ಹತ್ತಿರದಲ್ಲಿದ್ದಾಳೆ. ಹತ್ತಿರದಲ್ಲಿರ್ತಕ್ಕಂತಹ ನದಿಗಳ ಸ್ನಾನವನ್ನು ಮಾಡುವುದರಿಂದ ಅಥವಾ ಕಾವೇರಿ ನದಿಯ ಸ್ನಾನವನ್ನು ಮಾಡುವುದರಿಂದ ಕವೇರ ಮಹರ್ಷಿಯ ಕಮಂಡಲದಲ್ಲಿ ಉತ್ಪತ್ತಿಯಾದಂತಹ ಕಾವೇರಿ ಅದ್ಭುತವಾದಂತಹ ಪುಣ್ಯತಮೆ 18 ಮಹಾನದಿಗಳಲ್ಲಿ ಒಬ್ಬಳಾಗಿರ್ತಕ್ಕಂಥವಳು ಅಲ್ವೇ. ಗಂಗಾ ಸಿಂಧು ಸರಸ್ವತಿ ಚ ಯಮುನಾ ಗೋದಾವರಿ ನರ್ಮದಾ ಕೃಷ್ಣ ಭೀಮರಥಿ ಚ ಫಲ್ಗು ಸರಯೋ ಶ್ರೀಗಂಡಕಿ ಗೋಮತಿ. ಕಾವೇರಿ ಕಪಿಲ ನೋಡಿ, ಕಾವೇರಿ ಕಪಿಲ ಪ್ರಯಾಗ ವಿನುತ ನೇತ್ರಾವತಿ ಇತ್ಯಾದಯ ಸರ್ವೇತೆ ಹರಿಪಾದ ಪಂಕಜ ಭವಾಹ. ಎಲ್ಲ ನದಿಗಳು ಸಹಿತವಾಗಿ ಹರಿಯ ಪಾದದಲ್ಲಿ ಉದ್ಭವವಾಗಿ ಹರಿಯನ್ನೇ ಸೇರಿರ್ತಕ್ಕಂಥದ್ದು, ಅರ್ಥಾತ್ ಸಾಗರವನ್ನ ಸೇರುವುದರ ಮೂಲಕವಾಗಿ ಲೋಕ ಕಲ್ಯಾಣಕ್ಕಾಗಿ ಹುಟ್ಟಿ ಬಂದ ನದಿಗಳು. ಆ ನದಿಗಳಲ್ಲಿ ನಾವು ಸ್ನಾನವನ್ನು ಮಾಡಿದಾಗ ನಮಗೆ ಇರತಕ್ಕಂತಹ ದೋಷಗಳೆಲ್ಲ ಪರಿಹಾರವಾಗ್ತದೆ. ಅರ್ಥಾತ್ ಇದನ್ನು ಯಾಕೆ ಹೇಳಿದ್ದಾರೆ ಅಂದರೆ, ಸಾಧಾರಣವಾಗಿ ನದಿ ಸ್ನಾನವನ್ನು ಮಾಡುವಾಗ ನಾವು ಶರೀರಕ್ಕೆ ಸೋಪು ಇತ್ಯಾದಿಗಳನ್ನು ಬಳಸಬಾರದು. ಶುದ್ಧವಾದಂತಹ ಮನಸ್ಕರಾಗಿ ಶರೀರ ಶುದ್ಧಿಗಾಗಿ ನಾವು ಮುಳುಗಿ ಏಳಬೇಕಾಗಿರ್ತಕ್ಕಂಥದ್ದು ಸಚೈಲ ಸ್ನಾನ. ನಮ್ಮ ದೇಹಕ್ಕಿದ್ದಂಥ ಬಟ್ಟೆ ಸಹಿತವಾಗಿ ನಾವು ಸ್ನಾನವನ್ನು ಮಾಡಿದಾಗ, ಮುಳುಗಿ ಎದ್ದಾಗ, ನಮ್ಮ ದೇಹವೇ ಆ ನದಿಯಲ್ಲಿ ಮುಳುಗಿದಾಗ ಅತ್ಯಂತ ವಿಶೇಷವಾಗಿರ್ತಕ್ಕಂಥದ್ದು. ಮುಳುಗಿ ಎದ್ದಾಗ, ಮುಳುಗಿಸೋದಲ್ಲ, ಮುಳುಗಿ ಏಳೋದು. ಮುಳುಗಿ ಎದ್ದಾಗ ಅತ್ಯಂತ ವಿಶೇಷವಾಗಿರ್ತಕ್ಕಂಥದ್ದು ನಮ್ಮ ದೇಹದ ಕೊಳೆಯನ್ನು ಪರಿಹಾರ ಮಾಡುವುದರ ಮೂಲಕ ನಮ್ಮ ಮನಸ್ಸಿನ ಕೊಳೆಯನ್ನೂ ಸಹಿತವಾಗಿ ಪರಿಹಾರ ಮಾಡ್ತಾಳೆ. ಅದರಲ್ಲೂ ಪುಣ್ಯತಮೆಯಾದಂತಹ ಕಾವೇರಿ ನದಿಯ ಸ್ನಾನ ಅತ್ಯಂತ ವಿಶೇಷವಾಗಿರ್ತಕ್ಕಂಥದ್ದು. ಈಗಾಗಲೇ ಸಾಕಷ್ಟು ಜನ ಕಾವೇರಿ ನದಿಯ ಸ್ನಾನಕ್ಕಾಗಿ ಧಾವಿಸ್ತಾ ಇದ್ದಾರೆ. ಯಾಕೆಂದ್ರೆ ಈಗ ಅಮಾವಾಸ್ಯೆ ಹತ್ತಿರ ಬಂತು ಅಂದ ತಕ್ಷಣದಲ್ಲಿ ನದಿಯ ಸ್ನಾನ ಅತ್ಯಂತ ಪವಿತ್ರ ಹೇಳುವಂತಹದ್ದು. ಕುಂಭಮೇಳಕ್ಕೆ ಹೋಗೋದಕ್ಕೆ ಆಗದೆ ಇರುವವರು ಸಹಿತವಾಗಿ ಸಮೀಪದಲ್ಲಿರ್ತಕ್ಕಂತಹ ನದಿಯಲ್ಲಿ ಸ್ನಾನವನ್ನು ಮಾಡುವುದರಿಂದ ಕಷ್ಟಗಳೆಲ್ಲ ಪರಿಹಾರವಾಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ಆದ್ದರಿಂದ ನಮಗೆ ಕಾವೇರಿ ಜೀವನದಿ ಅಂದ್ರೆ ಜೀವನಕ್ಕೆ ಅನುಕೂಲವನ್ನು ಕೊಡುವವಳು. ಅವಳ ಅನುಗ್ರಹ ನಮಗೆ ಬೇಕು ಅಂತಾದ್ರೆ ಕೇವಲ ಪಾನ ಮಾಡುವುದರಿಂದ ಮಾತ್ರ ಅಲ್ಲ, ಸ್ನಾನ ಮಾಡುವುದರಿಂದ ನಮಗೆ ಅನುಗ್ರಹವಾಗ್ತದೆ. ನೀವು ಕಾವೇರಿ ಸ್ನಾನವನ್ನು ಮಾಡ್ಕೊಳ್ಳಿ, ಕಾವೇರಿಯ ಅನುಗ್ರಹವನ್ನು ಪಡ್ಕೊಳ್ಳಿ. ನಮಗೆ ಯಾವುದೇ ರೀತಿಯಾದಂತಹ ಕಾವೇರಿದ್ದದ್ದು ಸಂಪೂರ್ಣ ಪರಿಹಾರವಾಗ್ತದೆ. ಇಲ್ಲಿ ಕಾವೇರಿ ಅಂದ್ರೆ ಅಹಂಕಾರ ಪರಿಹಾರವಾಗ್ತದೆ, ಶುಭವಾಗ್ತದೆ.